ಆತ್ಮೀಯ ಬಾಂಧವರೇ, ಯೂಟ್ಯೂಬ್ ವೀಕ್ಷಕರೇ, ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ, ಇವತ್ತಿನ ವಿಡಿಯೋದಲ್ಲಿ ನಾನು ದೈಹಿಕ ಶಿಕ್ಷಣದ ಪ್ರಶ್ನೆ ಪತ್ರಿಕೆಯನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆಗೊಳಿಸಿದ್ರು. ಆ 8ನೇ ತರಗತಿಯ ದೈಹಿಕ ಶಿಕ್ಷಣ ಪ್ರಶ್ನೆ ಪತ್ರಿಕೆಯ ಎಲ್ಲ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಲಿಕ್ಕಿದ್ದೇನೆ. ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಈ ಒಂದು ಉತ್ತರ ಪತ್ರಿಕೆಯ ಎಲ್ಲ ಉತ್ತರಗಳನ್ನು ಅತಿ ಸರಳವಾಗಿ ತಿಳಿಸುವಂತಹ ಪ್ರಯತ್ನವನ್ನು ಇವತ್ತಿನ ವಿಡಿಯೋದಲ್ಲಿ ಮಾಡ್ತೇನೆ. ಈ ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ತಿಳಿಸಿದ್ದೆ, ಒಟ್ಟು 60 ಅಂಕಗಳ ಪರೀಕ್ಷೆಯಾಗಿರುತ್ತೆ. 2.5 ಗಂಟೆಗಳು ಅವಕಾಶ ಇರುತ್ತೆ. 8 ಪ್ರಶ್ನೆಗಳು ನಿಮಗೆ ಬಹು ಆಯ್ಕೆಯ ಪ್ರಶ್ನೆಗಳು ಬರುತ್ತೆ, ಅದಕ್ಕೆ 8 ಅಂಕಗಳು ಸಿಗುತ್ತೆ. ಹೊಂದಿಸಿ ಬರೆ 6 ಅಂಕಗಳಿರುತ್ತೆ, 6 ಪ್ರಶ್ನೆಗಳಿರುತ್ತೆ, ಅದಕ್ಕೆ 6 ಅಂಕ. 8 ಮತ್ತು 6 14 ಅಂಕಗಳಾದವು. ಅದಾದ ಮೇಲೆ 1 ಅಥವಾ 2 ವಾಕ್ಯದಲ್ಲಿ ಉತ್ತರಿಸಿ 10 ಅಂಕಗಳ ಪ್ರಶ್ನೆಗಳು ಇರುತ್ತೆ, 10 ಪ್ರಶ್ನೆಗಳಿರುತ್ತೆ, ಇದಕ್ಕೆ 10 ಅಂಕಗಳು. ಒಟ್ಟು 24 ಅಂಕಗಳಾದವು. ಅದಾದ ಮೇಲೆ 2-3 ವಾಕ್ಯದಲ್ಲಿ ಉತ್ತರಿಸಿ, 3-4 ವಾಕ್ಯದಲ್ಲಿ ಉತ್ತರಿಸಿ 8 ಪ್ರಶ್ನೆಗಳಿರುತ್ತೆ. ಒಂದೊಂದಕ್ಕೆ ಸರಿ ಉತ್ತರಕ್ಕೆ 2 ಅಂಕಗಳಿರುತ್ತೆ. ಒಟ್ಟು 16 ಅಂಕಗಳಿರುತ್ತೆ, 40 ಅಂಕಗಳಾದವು. ಅದಾದ ಮೇಲೆ ನೀವಿಲ್ಲಿ ಕಾಣ್ತೀರಿ, ಮುಂದಿನ ಪ್ರಶ್ನೆ ಇರುತ್ತೆ. 4 ಪ್ರಶ್ನೆಗಳಿರುತ್ತೆ, 3 ಅಂಕಗಳ ಪ್ರಶ್ನೆಗಳಿರುತ್ತೆ, ಒಟ್ಟು 12 ಅಂಕಗಳು ಇರುತ್ತೆ. ಸೊ ಇಲ್ಲಿ ಮತ್ತೆ ಕೊನೆಯಲ್ಲಿ ನಾವು ನೋಡ್ತಾ ಇರುವಂತಹದ್ದು 2 ಚಿತ್ರ ಇರುತ್ತೆ. ಇದಕ್ಕೆ 8 ಅಂಕಗಳಿರುತ್ತೆ. ಪ್ರತಿ ಚಿತ್ರಕ್ಕೆ 4 ಅಂಕಗಳಿರುತ್ತೆ. 52 + 8 ಒಟ್ಟು 60 ಅಂಕಗಳ ಪರೀಕ್ಷೆ ಆಗಿರುತ್ತೆ. ಸರಿ, ಇದೀಗ ನಾವು ಒಂದೊಂದೇ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮತ್ತು ಉತ್ತರಗಳನ್ನು ಕೂಡ ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ ಆಗಿರುತ್ತೆ, ಇಲ್ಲಿ ನೀವು ಕಾಣ್ತಾ ಇರುವಂತಹದ್ದು ಬಹು ಆಯ್ಕೆಯ ಪ್ರಶ್ನೆಗಳು. 4 ಉತ್ತರವನ್ನು ಕೊಟ್ಟಿರ್ತಾರೆ, ಸರಿಯಾದ ಉತ್ತರವನ್ನು ನಾವು ಆರಿಸಿ ಬರಿಬೇಕು. ವಿದ್ಯಾರ್ಥಿಗಳೇ, ಮೊದಲ ಪ್ರಶ್ನೆ ಆಗಿರುತ್ತೆ, ದೈಹಿಕ ಸಾಮರ್ಥ್ಯದ ಘಟಕಾಂಶಗಳು ಯಾವುದು? ಅದರಲ್ಲಿ ಎ ಬಲ ಅಂತ ಕೊಟ್ಟಿದ್ದಾರೆ, ಬಿ ಕಷ್ಟ ಸಹಿಷ್ಣುತೆ, ಸಿ ಮೈಮಣಿತ, ಡಿ ಎಲ್ಲವೂ ಅನ್ನುವಂತಹ 4 ಆಯ್ಕೆಗಳಿದೆ. ಇದಕ್ಕೆ ಸರಿಯಾದ ಆಯ್ಕೆಯಾಗಿರುತ್ತೆ ಎಲ್ಲವೂ ಕೂಡ. ನಮ್ಗೆ ಗೊತ್ತಿದೆ, ಬಲ, ಮೈಮಣಿತ, ಕಷ್ಟ ಸಹಿಷ್ಣುತೆ ಇವುಗಳು ನಮ್ಮ ದೈಹಿಕ ಸಾಮರ್ಥ್ಯದ ಘಟಕಾಂಶಗಳು. ಇದ್ರ ಜೊತೆಯಲ್ಲಿ ವೇಗ ಇರಬಹುದು ಅಥವಾ ಸ್ಥಿರತೆ ಇರಬಹುದು, ಇವುಗಳು ಕೂಡ ನಮ್ಮ ದೈಹಿಕ ಸಾಮರ್ಥ್ಯದ ಘಟಕಾಂಶ ಆಗಿರುತ್ತೆ. ಇದು 3 ಕೂಡ ಘಟಕಾಂಶ ಆಗಿರೋದ್ರಿಂದ ಸರಿಯಾದ ಉತ್ತರವಾಗಿರುತ್ತೆ ಡಿ ಎಲ್ಲವೂ ಕೂಡ. ಎರಡನೇ ಪ್ರಶ್ನೆ, ಹುಕೇಟ್ ಈ ಕ್ರೀಡೆಗೆ ಸಂಬಂಧಿಸಿದ ಪದ, ಅಂದ್ರೆ ಯಾವ ಕ್ರೀಡೆಗೆ ಸಂಬಂಧಿಸಿದ ಪದ ಅಂತ ಕೇಳಿದ್ದಾರೆ. ಅವರು ಉತ್ತರದಲ್ಲಿ ಎ ಹಾಕಿ, ಬಿ ವಾಲಿಬಾಲ್, ಸಿ ಕ್ರಿಕೆಟ್, ಡಿ ಕಬಡ್ಡಿ ಅನ್ನುವಂಥ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಎ ಹಾಕಿ. ಇಲ್ಲಿ ಬಹಳ ಸರಳವಾಗಿ ನೆನ್ಪಿಟ್ಕೊಳ್ಬಹುದು, ಹುಕೇಟ್ ಹಾಕಿ, ಹ ಅಂತ ಬರುತ್ತೆ. ಉಳಿದದ್ದು ಯಾವುದು ಕೂಡ ಹಾದಲ್ಲಿ ಆರಂಭ ಆಗುವುದಿಲ್ಲ. ವಿದ್ಯಾರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಈ ಹುಕೇಟ್ ಅಂದ್ರೆ ಕುರಿ ಕಾಯುವವನ ದೋಟಿ ಅಂತ ಅರ್ಥ. ಇದು ಫ್ರೆಂಚ್ ಭಾಷೆಯ ಒಂದು ಪದವಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಎತ್ತರ ಜಿಗಿತದಲ್ಲಿ ಒಂದು ನಿರ್ದಿಷ್ಟ ಎತ್ತರಕ್ಕೆ ಜಿಗಿಯಲು ನೀಡುವಂತಹ ಪ್ರಯತ್ನಗಳು ಎಷ್ಟು ಬಾರಿ ಅವನಿಗೆ ಅವಕಾಶ ಸಿಗುತ್ತೆ ಅಂತೇಳಿ. ಇದು ಎ 1, ಬಿ 2 ಬಾರಿ ಅವಕಾಶ ಸಿಗುತ್ತೆ, ಸಿ 3 ಬಾರಿ ಅವಕಾಶ ಸಿಗುತ್ತೆ, ಡಿ 4 ಬಾರಿ ಅವಕಾಶ ಸಿಗುತ್ತೆ. ನೀವೆಲ್ಲರೂ ಎತ್ತರ ಜಿಗಿತವನ್ನು ಹಾರಿರ್ತೀರಾ, ನಿಮ್ಗೆ ಗೊತ್ತಿದೆ, ಎತ್ತರ ಜಿಗಿತದಲ್ಲಿ ಒಂದು ನಿರ್ದಿಷ್ಟ ಎತ್ತರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ 3 ಅವಕಾಶ ಸಿಗುತ್ತೆ. ಅವನು ಜಂಪ್ ಮಾಡಿದ್ರೆ ಮುಂದಿನ ಎತ್ತರದಲ್ಲಿ ಅವನಿಗೆ ಮತ್ತೆ 3 ಅವಕಾಶ ಸಿಗುತ್ತೆ. ಒಂದು ವೇಳೆ ಅದರಲ್ಲಿ ಅವನು ಜಂಪ್ ಮಾಡುವಲ್ಲಿ ಜಿಗಿಯುವಲ್ಲಿ ವಿಫಲರಾದ್ರೆ ಅವನಿಗೆ 2ನೇ ಅವಕಾಶ ಸಿಗುತ್ತೆ ಮತ್ತು 3ನೇ ಅವಕಾಶ ಕೂಡ ಸಿಗುತ್ತೆ. 4ನೇ ಪ್ರಶ್ನೆ, ಅಷ್ಟಾಂಗ ಯೋಗದ 3ನೆಯ ಮೆಟ್ಟಿಲು ಯಾವುದು? ಎ ಆಸನ, ಬಿ ಸಮಾಧಿ, ಸಿ ಯಮ, ಡಿ ಪ್ರತ್ಯಾಹಾರ. ವಿದ್ಯಾರ್ಥಿಗಳೇ, ನಿಮ್ಗೆಲ್ರಿಗೂ ಗೊತ್ತಿದೆ, ಅಷ್ಟಾಂಗ ಯೋಗದಲ್ಲಿ ಅಷ್ಟ ಅಂದ್ರೆ 8 ಅಂಗಗಳಿವೆ, 8 ಮೆಟ್ಟಿಲುಗಳಿವೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಇದರಲ್ಲಿ 3ನೆಯ ಅಂಗ ಯಾವುದು?
ಯಮ ನಿಯಮ ಆದ ಮೇಲೆ ಮೂರನೇದಾಗಿರುತ್ತೆ ಆಸನ, ನಾಲ್ಕನೇದಾಗಿರುತ್ತೆ ಪ್ರಾಣಾಯಾಮ. ಇಲ್ಲಿ ಕೇಳಿರುವಂತದ್ದು ಮೂರನೇದು, ಆದ್ರಿಂದಾಗಿ ನೀವೇನು ಬರೀತೀರಿ, ಆಸನ ಅಂತ ಬರೀತೀರಿ. ಒಂದು ವೇಳೆ ನಾಲ್ಕನೆಯ ಮೆಟ್ಟಿಲು ಯಾವುದು ಅಂತ ಕೇಳಿದ್ರೆ ನೀವು ಯಾವುದು ಬರೀತೀರಿ, ನಾಲ್ಕನೇ ಮೆಟ್ಟಿಲಾಗಿರುತ್ತೆ ಪ್ರಾಣಾಯಾಮ ಅಂತ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರವಾಗಿರುತ್ತೆ ಎ ಆಸನ. ಐದನೇ ಪ್ರಶ್ನೆ, ಇದು ಸಕಾರಾತ್ಮಕ ಭಾವನೆಗೆ ಸೂಕ್ತ ಉದಾಹರಣೆ. ಅಂದ್ರೆ ಸಕಾರಾತ್ಮಕ ಭಾವನೆ ಆಗಿದೆ ಅಂತೇಳಿ. ಎ ದ್ವೇಷ, ಬಿ ಸಿಟ್ಟು, ಸಿ ಪ್ರೇಮ, ಡಿ ಅಸೂಯೆ. ವಿದ್ಯಾರ್ಥಿಗಳೇ, ಇದರಲ್ಲಿ ನಾವು ಬಹಳ ಸುಲಭವಾಗಿ ಹೇಳ್ಬೋದು ಸಕಾರಾತ್ಮಕ ಅಂದ್ರೆ ಒಳ್ಳೆಯ ಭಾವನೆಗಳು, ಸಕಾರಾತ್ಮಕ. ಇದರಲ್ಲಿ ಸಕಾರಾತ್ಮಕ, ದ್ವೇಷ ಸಕಾರಾತ್ಮಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಸಿಟ್ಟು ಕೂಡ ಸಕಾರಾತ್ಮಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಸೂಯೆ ಕೂಡ ಸಕಾರಾತ್ಮಕವಾದ ಭಾವನೆ ಆಗಿರುವುದಿಲ್ಲ. ಹಾಗಾದ್ರೆ ಪ್ರೇಮ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿರುತ್ತೆ, ಸಿ ಪ್ರೇಮ. ಆರನೇ ಪ್ರಶ್ನೆಯನ್ನ ನೋಡೋಣ. ಶಟಲ್ ಕಾಕ್ ನಲ್ಲಿ, ನಾವು ಬ್ಯಾಡ್ಮಿಂಟನ್ ಆಟದಲ್ಲಿ ಬಳಸುವಂತಹ ಶಟಲ್ ಕಾಕ್ ಏನಿದೆ, ಇದರಲ್ಲಿ ಒಟ್ಟು ಗರಿಗಳ ಸಂಖ್ಯೆ ಎಷ್ಟು ಗರಿಗಳು ಇರುತ್ತೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. 14, 16, ಸಿ 18, ಡಿ 20. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಬಿ 18, ಬಿ 16 ಗರಿಗಳು ಇದರಲ್ಲಿ ಇರುತ್ತೆ. ಏಳನೇ ಪ್ರಶ್ನೆಯನ್ನು ನೋಡೋಣ. ದೊಡ್ಡ ಮೆದುಳು ತನ್ನ ಕಾರ್ಯವನ್ನ ನಿಲ್ಲಿಸಿದಾಗ ಉಂಟಾಗುವಂತಹ ಸ್ಥಿತಿ ಯಾವುದು? ಎ ಬಾಯಾರಿಕೆ, ಬಿ ನಿಶಕ್ತಿ, ಸಿ ವಾಂತಿ ಆಗುವಂಥದ್ದು, ಡಿ ಪ್ರಜ್ಞೆ ತಪ್ಪುವಂಥದ್ದು. ನಮ್ಮ ಪ್ರಜ್ಞೆ ಮತ್ತು ಮೆದುಳಿಗೆ ಸಂಬಂಧ ಇದೆ, ಆದ್ರಿಂದಾಗಿ ಇದು ಸರಿಯಾದ ಉತ್ತರವಾಗಿರುತ್ತೆ. ದೊಡ್ಡ ಮೆದುಳು ತನ್ನ ಕಾರ್ಯವನ್ನ ನಿಲ್ಲಿಸಿದಾಗ ಉಂಟಾಗುವಂತಹ ಸ್ಥಿತಿಯನ್ನ ನಾವು ಪ್ರಜ್ಞೆ ತಪ್ಪುವುದು ಅಂತ ಹೇಳ್ತೇವೆ. ಸರಿಯಾದ ಉತ್ತರ ಡಿ ಪ್ರಜ್ಞೆ ತಪ್ಪುವಂಥದ್ದು. 8ನೇ ಪ್ರಶ್ನೆಯನ್ನ ನೋಡೋಣ. ರಾಷ್ಟ್ರಗೀತೆಯಲ್ಲಿ ಹಾಡುವ ಒಟ್ಟು ಸಾಲುಗಳು ಎಷ್ಟು? ನಾವು ರಾಷ್ಟ್ರಗೀತೆಯಲ್ಲಿ ಒಟ್ಟು ಎಷ್ಟು ಸಾಲುಗಳನ್ನ ಹಾಡ್ತೇವೆ? ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಬಿ 13. ನಾವು ಪ್ರತಿದಿನ ರಾಷ್ಟ್ರಗೀತೆಯನ್ನು ಹಾಡ್ತೇವೆ, ಅದರಲ್ಲಿ ಒಟ್ಟು 13 ಸಾಲುಗಳು ಇವೆ. ಇದು ಸಾಮಾನ್ಯವಾಗಿ ಕೇಳುವಂತಹ ಪ್ರಶ್ನೆಯಾಗಿರುತ್ತೆ. ರೋಮನ್ ನಂಬರ್ 2ರಲ್ಲಿ ನೋಡೋಣ. ಇದರಲ್ಲಿ ಹೊಂದಿಸಿ ಬರೆ ಇದೆ. ಎ ಪಟ್ಟಿಯನ್ನ ಬಿ ಪಟ್ಟಿ ಜೊತೆ ಹೊಂದಿಸಿ ಬರೆಯುವಂತಹದ್ದು. 6 ಪ್ರಶ್ನೆಗಳಿರುತ್ತೆ, ಒಂದೊಂದಕ್ಕೆ ಒಂದೊಂದು ಅಂಕ ಇರುತ್ತೆ, ಒಟ್ಟು 6 ಅಂಕಗಳು ಇರುತ್ತೆ. ಈ ಪಟ್ಟಿಯಲ್ಲಿ ದೈಹಿಕ ಚಟುವಟಿಕೆ ಅಂತ ಇದೆ, ಅದಕ್ಕೆ ಸರಿಯಾದ ಉತ್ತರ ಅಂದ್ರೆ ದೈಹಿಕ ಚಟುವಟಿಕೆ ದೀರ್ಘಕಾಲಿಕ ಆರೋಗ್ಯವನ್ನ ಕೊಡುತ್ತೆ. ಇದನ್ನ ನಾನು ಸರಿ ಮಾಡಿ ಬರೆದಿರುವಂತಹದ್ದು. ಬಿ ಹ್ಯಾಂಡ್ ಬಾಲ್ಗೆ ಸರಿಯಾದದ್ದು ಇಲ್ಲಿ ಯಾವುದೂ ಇರಲ್ಲ. ಇದರಲ್ಲಿ ಒಟ್ಟು 7 ಮಂದಿ ಆಟಗಾರ ಇರ್ತಾರೆ, ಆದ್ರಿಂದಾಗಿ ಹ್ಯಾಂಡ್ ಬಾಲ್ಗೆ ಸರಿಯಾದ ಹೊಂದಿಸಿ ಬರೆಯುವಂತಹ ಉತ್ತರವಾಗಿರುತ್ತೆ 7 ಆಟಗಾರರು. ಮೂರನೇದು ಬಾಸ್ಕೆಟ್ ಬಾಲ್ ಒಟ್ಟು ಅಂಕಣ 28 × 15 ಮೀಟರ್ ಇರುತ್ತೆ, ಆದ್ರಿಂದಾಗಿ ಬಾಸ್ಕೆಟ್ ಬಾಲ್ಗೆ ಸರಿಯಾದ ಉತ್ತರವಾಗಿರುತ್ತೆ 28 × 15 ಮೀಟರ್ಗಳು. 4ನೇದು ಮ್ಯಾರಥಾನ್. ಇದು 42.195 ಕಿಲೋಮೀಟರ್ಗಳು, ಅಂದ್ರೆ 42 ಕಿಲೋಮೀಟರ್ 195 ಮೀಟರ್ಗಳಷ್ಟು ದೂರಕ್ಕೆ ಓಡಬೇಕು, ಆದ್ರಿಂದಾಗಿ ಇದಕ್ಕೆ ಸರಿಯಾದ ಉತ್ತರ 42.195 ಕಿಲೋಮೀಟರ್. 5ನೆಯ ಪ್ರಶ್ನೆ, ಎತ್ತರ ಜಿಗಿತ. ಸಹನಾ ಕುಮಾರಿ ಎತ್ತರ ಜಿಗಿತದ ಕ್ರೀಡಾಪಟು, ನಮ್ಗೆಲ್ರಿಗೂ ಗೊತ್ತಿದೆ. 6ನೆಯ ಏನು ಪ್ರಶ್ನೆ ಇದೆ, ಪ್ರಥಮ ರಾಷ್ಟ್ರಧ್ವಜ ಆರೋಹಣ ಯಾವಾಗ ಆದದ್ದು ಅಂತ. ಅದು ಆಗಸ್ಟ್ 7, 1906ರಲ್ಲಿ ಆಯಿತು. ಸೊ ಇಲ್ಲಿ ಆರೋಹಣ ಅಂತ ಹಾಕಿದ ತಕ್ಷಣ ಇದು ಯಾವುದು ಉತ್ತರ ಸರಿಯಾಗಲ್ಲ, ಕೇವಲ 1906ರಲ್ಲಿ ಆಗಿದೆ, ಆಗಸ್ಟ್ 7ರಲ್ಲಿ ಅದನ್ನ ಪ್ರಥಮವಾಗಿ ಹಾರಿಸಿರುವಂತಹದ್ದು. ಸೊ ಆದ್ರಿಂದ ಅದು ಸರಿಯಾದ ಉತ್ತರ. ರೋಮನ್ ನಂಬರ್ 3ಕ್ಕೆ ಹೋಗೋಣ. 1 ಅಥವಾ 2 ವಾಕ್ಯದಲ್ಲಿ ಬರೆದ ಸಾಕು ವಿದ್ಯಾರ್ಥಿಗಳೇ. 3-4 ವಾಕ್ಯದಲ್ಲಿ ಬರೆಯುವ ಅವಶ್ಯಕತೆ ಇಲ್ಲ, ಕೇವಲ ಒಂದೊಂದು ಅಂಕ ಆಗಿರೋದ್ರಿಂದ 1 ವಾಕ್ಯದಲ್ಲಿ ಬರೆದ್ರೆ ಸಾಕಾಗುತ್ತೆ, ನೇರವಾಗಿ ಉತ್ತರ ಬರೆಯುವಂತಹದ್ದು. ವಾಲಿಬಾಲ್ ಅಂಕಣ ಯಾವ ಆಕಾರದಲ್ಲಿದೆ? ನಮ್ಗೆಲ್ರಿಗೂ ಗೊತ್ತಿದೆ, ವಾಲಿಬಾಲ್ ಅಂಕಣ ಅನ್ನುವಂಥದ್ದು ಆಯತಾಕಾರವಾಗಿದೆ. ಅಂದ್ರೆ ಅದರ ಉದ್ದ ಅನ್ನುವಂಥದ್ದು 18 ಮೀಟರ್ ಆಗಿರುತ್ತೆ, ಅದರ ಅಗಲ ಅನ್ನುವಂಥದ್ದು 9 ಮೀಟರ್ ಆಗಿರುತ್ತೆ. 9 × 18 ಮೀಟರ್ ಆಗಿರೋದ್ರಿಂದ ಅದು ಆಯತಾಕಾರದಲ್ಲಿ ಇದೆ. ಹೆಚ್ಚಿನ ಅಂಕಣಗಳು ಆಯತಾಕಾರವಾಗಿರುತ್ತೆ, ಆದ್ರಿಂದಾಗಿ ನಮ್ಗೆ ಇಂಥ ಪ್ರಶ್ನೆ ಬಂದಾಗ ಒಂದ್ ವೇಳೆ ಉತ್ತರನೇ ಗೊತ್ತಿಲ್ಲದಿದ್ರು ಕೂಡ ನಾವು ಆಯತ ಅಂತ ಬರೆಯಬಹುದು. ಇಲ್ಲಿ ವಾಲಿಬಾಲ್ ಅನ್ನುವಂಥದ್ದು ಸಾಮಾನ್ಯವಾಗಿ ಆಯತಾಕಾರದಲ್ಲಿ ಇರುತ್ತೆ. ವಾಲಿಬಾಲ್ ಆಟದಲ್ಲಿ ಬಳಸುವಂತಹ ಉಪಕರಣಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ.
ವಾಲಿಬಾಲ್ ಆಟದಲ್ಲಿ ಬಳಸುವಂತಹ ವಾಲಿಬಾಲ್. ನಾವು ವಾಲಿಬಾಲ್ ಆಟವನ್ನ ನಮ್ಮ ಕಣ್ಣೆದುರಿಗೆ ತಂದ್ರೆ ಅಲ್ಲಿ ವಾಲಿಬಾಲ್ ಇರುತ್ತೆ, ಮಧ್ಯದಲ್ಲಿ ನೆಟ್ ಇರುತ್ತೆ, ಈ ಎರಡು ಸೈಡ್ಗಳಲ್ಲಿ ಕಂಬಗಳು ಇರುತ್ತೆ, ನೆಟ್ಟಿಗೆ ಎರಡು ಆಂಟೆನಾವನ್ನ ಹಾಕಿರ್ತಾರೆ. ಅದರಿಂದ ವಾಲಿಬಾಲ್, ನೆಟ್, ಆಂಟೆನಾ, ಕಂಬಗಳು ಅಂತ ಬರೆದ್ರೆ ನಿಮ್ಗೆ ಸಂಪೂರ್ಣವಾದ ಅಂಕ ಸಿಗುತ್ತೆ. 12ನೇ ಪ್ರಶ್ನೆ, ಥ್ರೋ ಆಫ್ ಈ ಪದವನ್ನು ಯಾವ ಆಟದಲ್ಲಿ ಬಳಸಲಾಗುತ್ತೆ? ವಿದ್ಯಾರ್ಥಿಗಳೇ, ಥ್ರೋ ಆಫ್ ಅನ್ನುವಂಥದ್ದು ಹ್ಯಾಂಡ್ ಬಾಲ್ ಆಟವನ್ನ ಆರಂಭಿಸುವಾಗ ಟಾಸ್ ಆದ ಮೇಲೆ ಟಾಸ್ ಗೆದ್ದವರು ಥ್ರೋ ಆಫ್ ತಗೊಳ್ತಾರೆ ಅಥವಾ ಅಂಕಣವನ್ನ ಆಯ್ದುಕೊಳ್ತಾರೆ. ಇಲ್ಲಿ ಥ್ರೋ ಆಫ್ ಅಂದ್ರೆ ಆಟವನ್ನ ಆರಂಭಿಸುವುದು ಥ್ರೋ ಆಫ್ ಮೂಲಕ, ಅಂದ್ರೆ ಚೆಂಡನ್ನ ತನ್ನ ಟೀಮ್ ಅವನಿಗೆ ಥ್ರೋ ಮಾಡ್ತಾನೆ, ಅದನ್ನು ಥ್ರೋ ಆಫ್ ಅಂತ ಕರಿತೇವೆ. ಅದೇ ರೀತಿ ಪ್ರತಿ ಅಂಕಗಳು ಆದ್ಮೇಲೂ ಕೂಡ ಥ್ರೋ ಆಫ್ ಇನ್ನಿಂಗ್ಸ್ ಆದ್ಮೇಲೆ ಥ್ರೋ ಆಫ್ ಮೂಲಕ ಇಲ್ಲಿ ಪಂದ್ಯ ಆರಂಭ ಆಗುತ್ತೆ. ಸೊ ಅದರಿಂದಾಗಿ ಥ್ರೋ ಆಫ್ ಅನ್ನುವಂಥದ್ದು ಹ್ಯಾಂಡ್ ಬಾಲ್ ಆಟದಲ್ಲಿ ಬಳಸುವಂತಹ ಪದವಾಗಿದೆ. 13ನೇ ಪ್ರಶ್ನೆ, ಬಾಸ್ಕೆಟ್ ಬಾಲ್ ಆಟದಲ್ಲಿ ಫ್ರೀ ಥ್ರೋಗೆ ಎಷ್ಟು ಅಂಕ ಸಿಗುತ್ತೆ ಅಂತ. ಬಾಸ್ಕೆಟ್ ಬಾಲ್ ಆಟದಲ್ಲಿ ಫ್ರೀ ಥ್ರೋ ಮಾಡಿದಾಗ 1 ಅಂಕ ಸಿಗುತ್ತೆ. ಇದು ಕೂಡ ನೀವು ಪಾಠದಲ್ಲಿ ಕೇಳಿದಿರಿ. 14ನೇ ಪ್ರಶ್ನೆ, ಬ್ಯಾಡ್ಮಿಂಟನ್ ಆಟದಲ್ಲಿ ಆಟಗಾರರ ಅಂಕವು ಸಮ ಇದ್ದಾಗ ಯಾವ ಅಂಕಣದಿಂದ ಸರ್ವಿಸ್ ಮಾಡಬೇಕು? ಸಮ ಇದ್ದಾಗ ಯಾವತ್ತು ಬಲಗಡೆಯಿಂದ, ಬೆಸ ಇದ್ದಾಗ ಎಡಗಡೆಯಿಂದ ಸರ್ವಿಸ್ ಮಾಡಬೇಕು. ಹಾಗಾದ್ರೆ ಸರಿಯಾದ ಉತ್ತರವಾಗಿರುತ್ತೆ ಅಂಕವು ಸಮ ಸಂಖ್ಯೆಯಲ್ಲಿದ್ದಾಗ ಬಲ ಅಂಕಣದಿಂದ ಸರ್ವಿಸ್ ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳು, ಒಂದು ವೇಳೆ ಬೆಸ ಸಂಖ್ಯೆಯಲ್ಲಿದ್ದಾಗ ಅಂತ ಕೇಳಿದ್ರೆ ನೀವು ಏನ್ ಬರಬೇಕಾಗತ್ತೆ? ಇಲ್ಲಿ ಎಡ ಅಂಕಣದಿಂದ ಸರ್ವಿಸ್ ಮಾಡಬೇಕು ಅಂತ ಬರಿಬೇಕಾಗತ್ತೆ. 15ನೇ ಪ್ರಶ್ನೆಯನ್ನ ನೋಡೋಣ. ಮಧ್ಯಮ ಮತ್ತು ದೂರದ ಓಟದಲ್ಲಿ ಮುಕ್ತಾಯದ ಫಲಿತಾಂಶವನ್ನು ಯಾರು ಕೊಡ್ತಾರೆ? ಬಹಳ ಸರಳವಾಗಿರುವಂತಹ ಪ್ರಶ್ನೆಯಾಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ ಮುಕ್ತಾಯ ಅಂತ ಕೊಟ್ಟಿದ್ದಾರೆ, ಅಲ್ಲಿ ನಿರ್ಣಾಯಕರು ಅಥವಾ ತೀರ್ಪುಗಾರರು ಇರ್ತಾರೆ. ಆದ್ದರಿಂದಾಗಿ ಯಾರು ಕೊಡುವಂತದ್ದು? ಮುಕ್ತಾಯದ ತೀರ್ಪುಗಾರರು ಅಥವಾ ಮುಕ್ತಾಯದ ನಿರ್ಣಾಯಕರು ಅಂತ ಬರೆದ್ರೆ ಸಾಕಾಗತ್ತೆ. ಮಧ್ಯಮ ಮತ್ತು ದೂರದ ಓಟದಲ್ಲಿ ಮುಕ್ತಾಯದ ಫಲಿತಾಂಶವನ್ನ ಮುಕ್ತಾಯದ ತೀರ್ಪುಗಾರರು ಕೊಡ್ತಾರೆ. ಬಹಳ ಸರಳವಾಗಿರುವಂತಹ ಪ್ರಶ್ನೆ. 16ನೇ ಪ್ರಶ್ನೆ, ಎತ್ತರ ಜಿಗಿತದ ಒಂದು ಅಕ್ರಮವನ್ನ ಬರೀರಿ ಅಂತ ಹೇಳಿದ್ದಾರೆ. ಎತ್ತರ ಜಿಗಿತದಲ್ಲಿ ತುಂಬಾ ಅಕ್ರಮಗಳಿವೆ, ಅವುಗಳಲ್ಲಿ ಯಾವುದಾದ್ರೂ ನಿಮಗೆ ಗೊತ್ತಿರುವಂತದ್ದು ಒಂದು ಅಕ್ರಮವನ್ನು ಬರೆದ್ರೆ ಸಾಕಾಗತ್ತೆ. ಉದಾಹರಣೆಗೆ, ಜಿಗಿತಗಾರನು 2 ಕಾಲುಗಳಿಂದ ಟೇಕ್ ಆಫ್ ತೆಗೆದುಕೊಳ್ಳುವುದು ಅಕ್ರಮವಾಗಿದೆ. 17ನೇ ಪ್ರಶ್ನೆ, ಭಾವನೆಗಳು ಎಂದರೇನು ಅಂತ ಇದೆ. ವ್ಯಕ್ತಿಯು ಸಂತೋಷಗೊಂಡಾಗ ಅಥವಾ ದುಃಖ ಪೀಡಿತನಾದಾಗ ಮನಸ್ಸಿನ ಉದ್ರೇಕ ಸ್ಥಿತಿಯನ್ನ ತಲುಪ್ತಾನೆ. ಇದೇ ಭಾವನೆಗಳು ಅಂತ ಹೇಳಬಹುದು. 18ನೇ ಪ್ರಶ್ನೆ, ನಮ್ಮ ರಾಷ್ಟ್ರ ಧ್ವಜವನ್ನ ವಿನ್ಯಾಸಗೊಳಿಸಿದವರು ಯಾರು? ಯಾರು ಅದನ್ನು ವಿನ್ಯಾಸಗೊಳಿಸಿದ್ದು? ಅದಕ್ಕೆ ಉತ್ತರವಾಗಿರುತ್ತೆ ಪಿಂಗಳಿ ವೆಂಕಯ್ಯನವರು ನಮ್ಮ ರಾಷ್ಟ್ರ ಧ್ವಜವನ್ನ ವಿನ್ಯಾಸಗೊಳಿಸಿದ್ರು. ಒಂದು ವೇಳೆ ನಮ್ಮ ರಾಷ್ಟ್ರ ಧ್ವಜವನ್ನ ಪಿಂಗಳಿ ವೆಂಕಯ್ಯನವರು ಯಾವಾಗ ವಿನ್ಯಾಸಗೊಳಿಸಿದ್ರು ಅಂತ ಒಂದು ವೇಳೆ ಪ್ರಶ್ನೆಯನ್ನು ಕೇಳಿದ್ರೆ ನೀವು 1921ರಲ್ಲಿ ವಿನ್ಯಾಸಗೊಳಿಸಿದ್ರು ಅಂತ ಬರಿಬೇಕಾಗತ್ತೆ. ಇದು 2 ರೀತಿ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇದೆ. 19ನೇ ಪ್ರಶ್ನೆ, ನಮ್ಮ ರಾಷ್ಟ್ರಗೀತೆಯನ್ನ ಗರಿಷ್ಠ ಎಷ್ಟು ಸಮಯದಲ್ಲಿ ಹಾಡಿ ಮುಗಿಸಬೇಕು? ವಿದ್ಯಾರ್ಥಿಗಳೇ, ನಿಮ್ಗೆಲ್ರಿಗೂ ಗೊತ್ತಿದೆ ನಮ್ಮ ರಾಷ್ಟ್ರಗೀತೆಯನ್ನ ನಾವು ಗರಿಷ್ಠ 52 ಸೆಕೆಂಡ್ಗಳಲ್ಲಿ ಹಾಡಿ ಮುಗಿಸಬೇಕು. ಒಂದು ವೇಳೆ ಪ್ರಶ್ನೆ ನಮ್ಮ ರಾಷ್ಟ್ರಗೀತೆಯನ್ನ ಕನಿಷ್ಠ ಎಷ್ಟು ಸಮಯದಲ್ಲಿ ಹಾಡಿ ಮುಗಿಸಬೇಕು ಅಂತ ಕೇಳಿದ್ರೆ ಅಲ್ಲಿ ನಾವು 48 ಸೆಕೆಂಡ್ಗಳಲ್ಲಿ ಹಾಡಿ ಮುಗಿಸಬೇಕು ಅಂತ ಬರಿಬೇಕಾಗತ್ತೆ. ಒಂದು ವೇಳೆ ನಮ್ಮ ರಾಷ್ಟ್ರಗೀತೆಯನ್ನ ಹಾಡುವಂತಹ ಸಮಯ ಎಷ್ಟು ಅಂತ ಕೇಳಿದ್ರೆ ನಾವು 48ರಿಂದ 52 ಸೆಕೆಂಡ್ಗಳು ಅಂತ ಬರಿಬೇಕಾಗತ್ತೆ. ಇದೀಗ ನಾವು ನೋಡೋಣ ರೋಮನ್ ನಂಬರ್ 4ರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೆದಿದ್ದಾರೆ. ನಾವು 3 ಅಥವಾ 4 ವಾಕ್ಯದಲ್ಲಿ ಇದರ ಉತ್ತರವನ್ನ ಬರೀತಾ ಹೋಗ್ಬೇಕು. 2 ಅಂಕಗಳಿರುತ್ತೆ, 8 ಪ್ರಶ್ನೆಗಳಿರುತ್ತೆ, ಒಟ್ಟು 16 ಅಂಕಗಳು. ದೈಹಿಕ ವ್ಯಾಯಾಮದ ಚಟುವಟಿಕೆಯಲ್ಲಿ ಭಾಗವಹಿಸುವುದರಿಂದ ನಿಮ್ಗೆ ಏನು ಲಾಭ ಸಿಗುತ್ತೆ? ಇದು ಡೈರೆಕ್ಟ್ ಕ್ವಶನ್ ಆಗಿರುತ್ತೆ, ಅಪ್ಲಿಕೇಶನ್ ಟೈಪ್ ಕ್ವಶನ್ ಆಗಿದೆ, ಮೊದಲ ಅಧ್ಯಾಯದ್ದು. ಇದಕ್ಕೆ 3 ಅಥವಾ 4 ವಾಕ್ಯದಲ್ಲಿ ಬರೆದು ಸಾಕಾಗತ್ತೆ. ನಾನೊಂದು 10 ಪಾಯಿಂಟ್ ಅನ್ನು ಬರ್ತಿದ್ದೇನೆ ವಿದ್ಯಾರ್ಥಿಗಳೇ. ನಿಮಗೆ ಯಾವ ಪಾಯಿಂಟ್ ನೆನಪಿರುತ್ತೆ ಅದನ್ನ ಬರಿಬಹುದು. ಉದಾಹರಣೆಗೆ, ದೈಹಿಕ ದಾರ್ಢ್ಯತೆಯನ್ನು ಹೆಚ್ಚಿಸುತ್ತದೆ, ದೀರ್ಘಕಾಲದ ಆರೋಗ್ಯವಂತ ಲಾಭವನ್ನು ಕೊಡುತ್ತೆ, ಮಾನಸಿಕ ಅಭಿವೃದ್ಧಿಗೆ ಇದು ಸಹಕಾರಿಯಾಗಿದೆ, ಭೌತಿಕ ಬೆಳವಣಿಗೆಗೆ ಪೂರಕವಾಗಿದೆ, ನಮ್ಮಲ್ಲಿ ಹೊಂದಿಕೊಳ್ಳುವಂತಹ ಮನೋಭಾವವನ್ನು ಬೆಳೆಸ್ತದೆ, ಆರೋಗ್ಯಕರ ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಇದು ಮಾರ್ಗದರ್ಶನವಾಗಿದೆ, ನಮ್ಮಲ್ಲಿ ಕ್ರೀಡಾ ಮನೋಭಾವನೆಯನ್ನ ಕಲಿಸ್ತದೆ, ಅನಾವಶ್ಯಕ ಮಾನಸಿಕ ಒತ್ತಡವನ್ನ ದೂರ ಮಾಡುತ್ತೆ,
ಇಲ್ಲಿ ನೇರವಾಗಿ ಬರೀಬಹುದು. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ, ಬಿಡುವಿನ ವೇಳೆಯ ಸದುಪಯೋಗ ಆಗುತ್ತೆ, ಸೂಕ್ತ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶ ಆಗುತ್ತೆ. ಇದರಲ್ಲಿ ಯಾವ್ದಾದ್ರು 3 ಬರೆದ್ರೆ ಸಾಕಾಗುತ್ತೆ ವಿದ್ಯಾರ್ಥಿಗಳೇ. ನಿಮಗೆ ಯಾವ್ದು ನೆನಪಿರುತ್ತೆ ಅದನ್ನ ನೀವು ಬರೀಬಹುದು. 21ನೇ ಪ್ರಶ್ನೆ, ಹಾಕಿ ಆಟದಲ್ಲಿ ಗೋಲ್ ಕೀಪರ್ ರಕ್ಷಣೆಗೆ ಅಗತ್ಯವಿರುವಂತಹ ಸಲಕರಣೆ ಯಾವುದು? ಇಂತಹ ಪ್ರಶ್ನೆಯನ್ನ ಕೇಳಿದ ತಕ್ಷಣ ನಾವು ಆ ಗೋಲ್ ಕೀಪರ್ ಅನ್ನ ನೋಡಿದಂತಹ ಚಿತ್ರವನ್ನ ನಮ್ಮ ಕಣ್ಣೆದುರಿಗೆ ತಂದ್ರೆ ನಮಗೆ ಆ ಗೋಲ್ ಕೀಪರ್ ಆ ಒಂದು ಎಲ್ಲ ಇಕ್ವಿಪ್ಮೆಂಟ್ ಅನ್ನ ಸಲಕರಣೆಯನ್ನ ಹಾಕಿ ನಿಂತಿದ್ದಾನೆ, ಯಾವ್ಯಾವ ಸಲಕರಣೆ ಇದೆ ಅಂತ ನೋಡ್ತಾ ಹೋಗ್ಬೋದು, ಆಲೋಚನೆ ಮಾಡ್ತಾ ಹೋಗ್ಬೋದು. ಮೊದಲನೇದಾಗಿ ನಮ್ಗೆ ಕಾಣ್ತದೆ, ತಲೆಯಲ್ಲಿ ಅವನು ಶಿರಸ್ತ್ರಾಣವನ್ನ ಅಂತ ಹೆಲ್ಮೆಟ್ ಅನ್ನ ಧರಿಸಿರ್ತಾನೆ, ಕಾಲುಗಳಿಗೆ ರಕ್ಷಣಾ ಕವಚವನ್ನ ಹಾಕಿರ್ತಾನೆ, ಚೆಂಡನ್ನ ಒದಿಲಿಕ್ಕೆ ಕಿಕ್ಕರ್ಸ್ ಅನ್ನ ಹಾಕಿರ್ತಾನೆ, ಅವನ ಚೆಸ್ಟ್ ಅಲ್ಲಿ ಎದೆಯಲ್ಲಿ ಎದೆ ಕವಚ ಇರುತ್ತೆ, ಕೈಯಲ್ಲಿ ಗ್ಲೌಸ್ ಇರುತ್ತೆ, ಅದನ್ನ ಕೈ ಕವಚ ಅಥವಾ ಗ್ಲೌಸ್ ಅಂತನೂ ಕೂಡ ನೀವು ಬರಿಬಹುದು. ತೊಡೆ ಸಂಧಿ ಕವಚ ಇರುತ್ತೆ, ತೋಳು ಕವಚ ಇರುತ್ತೆ, ಇದೆಲ್ಲವನ್ನು ಅವನು ಧರಿಸಿರ್ತಾನೆ. ಅದ್ರ ಜೊತೆಯಲ್ಲಿ ಅವನು ಹಾಕಿ ಸ್ಟಿಕ್ ಅನ್ನು ಕೂಡ ಹಿಡ್ಕೊಂಡಿರ್ತಾನೆ. ಆ ಹಾಕಿ ಸ್ಟಿಕ್ ಅನ್ನುವಂಥದ್ದು ಬೇರೆ ಆಟಗಾರ ಹಾಕಿ ಸ್ಟಿಕ್ ಗಿಂತ ಭಿನ್ನವಾಗಿರುತ್ತೆ. ಇಷ್ಟು ಬರೆದ್ರೆ ನಿಮಗೆ ಸಂಪೂರ್ಣ ಅಂಕ ಸಿಗುತ್ತೆ. 22ನೇ ಪ್ರಶ್ನೆ, ಹ್ಯಾಂಡ್ಬಾಲ್ ಆಟದ ವೇಳೆ ಶಿಕ್ಷೆ ವಿಧಿಸುವಂತಹ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಅದಕ್ಕೆ ನೀವು ಉತ್ತರ ಹೇಗೆ ಬರೀತೀರಾ? ರಕ್ಷಣಾ ಆಟಗಾರನೇನಾದ್ರೂ ಆಕ್ರಮಣ ಆಟಗಾರನಿಗೆ ಅಂಕ ಗಳಿಸ್ಲಿಕ್ಕೆ ಅಡ್ಡಿ ಮಾಡಿದ್ರೆ ಅವಾಗ ಏನ್ ಮಾಡ್ತಾನೆ, ಆಕ್ರಮಣ ತಂಡದವರಿಗೆ ಅಂಕ ಗಳಿಸಲು ನೇರ ಅವಕಾಶವನ್ನ ಕೊಡಲಾಗತ್ತೆ, ಅದನ್ನ ಪೆನಲ್ಟಿ ಮೂಲಕ ಕಲ್ಪಿಸಲಾಗತ್ತೆ. ಇದೊಂದು ವಾಕ್ಯವನ್ನ ಬರೀತೀರಿ. ಇತರೆ ಸಂದರ್ಭದಲ್ಲಿ ಯಾವುದೇ ತಂಡದ ಆಟಗಾರ ಒರಟು ಆಟದ ಪ್ರದರ್ಶನವನ್ನ ತೋರಿಸಿದ್ರೆ ಎದುರಾಳಿಗಳಿಗೆ ಚೆಂಡನ್ನು ಆಡ್ಲಿಕ್ಕೆ ಮುಕ್ತ ಅವಕಾಶವನ್ನ ಫ್ರೀ ಥ್ರೋ ಮೂಲಕ ಕೊಡಲಾಗತ್ತೆ. ಇದು ಫ್ರೀ ಥ್ರೋ ಎದುರಾಳಿಗಳಿಗೆ ಕೊಡುವಂತದ್ದು, ಪೆನಲ್ಟಿ ಇದು ಕೂಡ ಎದುರಾಳಿಗಳಿಗೆ ಕೊಡುವಂತದ್ದು. ಇಂತಹ ಪ್ರದರ್ಶನ ಮತ್ತು ಅವನು ಮುಂದುವರಿಸಿದ್ರೆ ಅಂದ್ರೆ ಒರಟುತನವನ್ನ ಇನ್ನು ಜಾಸ್ತಿ ಮಾಡಿದ್ರೆ ಆಗ ಶಿಕ್ಷೆಯನ್ನ ವಿಧಿಸಬೇಕಾಗತ್ತೆ. ಏನೇನು ಶಿಕ್ಷೆ ಕೊಡ್ತಾರೆ? ಹಳದಿ ಕಾರ್ಡ್ ಕೊಟ್ರೆ ಅವನು 2 ನಿಮಿಷ ಅಮಾನತಿನಲ್ಲಿರ್ತಾನೆ, ಕೆಂಪು ಕಾರ್ಡ್ ಕೊಟ್ರೆ ಅವನು ಆ ಮ್ಯಾಚ್ ಅಲ್ಲಿ ಆಡ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಇದಿಷ್ಟು ಪಾಯಿಂಟ್ ಅನ್ನ ಬರೀಬಹುದು. ನೆಕ್ಸ್ಟ್, ಬಾಸ್ಕೆಟ್ಬಾಲ್ ಆಟದಲ್ಲಿ ನಿಯಮ ಉಲ್ಲಂಘನೆಯನ್ನ ಬರೀರಿ ಅಂತ ಹೇಳಿದ್ದಾರೆ. ಅಂದ್ರೆ ಯಾವ್ಯಾವ ರೂಲ್ಸ್ ಬ್ರೇಕ್ ಏನು ಅಂತ. ಇದಕ್ಕೆ ನೀವು 3-4 ವಾಕ್ಯದಲ್ಲಿ ಬರೆದ್ರೆ ಸಾಕಾಗತ್ತೆ. ಇದರಲ್ಲಿ ನಾನು ಒಟ್ಟು 9 ಪಾಯಿಂಟ್ ಅನ್ನು ಬರೆದಿದ್ದೇನೆ. ನಿಮ್ಗೆ ಯಾವ್ದು ನೆನಪಿರುತ್ತೆ ಅದನ್ನು ಮಕ್ಕಳಾದ ನೀವು ಪರೀಕ್ಷೆಯಲ್ಲಿ ಬರೀಬಹುದು. ಯಾವ್ಯಾವುದು ಬಾಸ್ಕೆಟ್ಬಾಲ್ ಅಲ್ಲಿ ನಿಯಮ ಉಲ್ಲಂಘನೆ ಇದೆ? 2 ಕೈಗಳಿಂದ ಚೆಂಡನ್ನ ಏಕಕಾಲದಲ್ಲಿ ಪುಟಿಸುವಂತದ್ದು, ಡ್ರಿಬಲ್ ಮಾಡುವಂತದ್ದು, ಚೆಂಡನ್ನು ಕೈಗಳಲ್ಲಿ ಹಿಡಿದು ಒಂದಕ್ಕಿಂತ ಹೆಚ್ಚು ಹೆಜ್ಜೆಗಳನ್ನು ಇಡುವಂತದ್ದು, ಪುಟಿಸಿದ ನಂತರ ಚೆಂಡನ್ನು ಹಿಡಿದು ಮತ್ತೆ ಪುಟಿಸುವಂತದ್ದು, ಒಮ್ಮೆ ನಿಲ್ಲಿಸಿ ಮತ್ತೆ ಪುಟಿಸುವಂತದ್ದು ಕೂಡ ಅದು ಫೌಲ್ ಆಗಿರುತ್ತೆ. ಉದ್ದೇಶಪೂರ್ವಕವಾಗಿ ಕಾಲನ್ನ ಬಳಸಿ ಚೆಂಡನ್ನ ಕಂಟ್ರೋಲ್ ಮಾಡುವಂಥದ್ದು ಅಥವಾ ನಿಯಂತ್ರಿಸುವಂಥದ್ದು, ಪುಟಿಸುವಾಗ ಚೆಂಡನ್ನ ಮಧ್ಯಕ್ಕಿಂತ ಕೆಳಭಾಗದಲ್ಲಿ ಪುಟಿಸುವಂಥದ್ದು ಅಥವಾ ಹಿಡಿಯುವಂಥದ್ದು, ಪುಟಿಸುವಂಥದ್ದನ್ನ ಹಿಡಿಯುವಂಥದ್ದು. 3 ಸೆಕೆಂಡ್ ಆಟ ನಿಯಮ ಉಲ್ಲಂಘನೆ ಇದೆ, 5 ಸೆಕೆಂಡ್ ನಿಯಮ ಉಲ್ಲಂಘನೆ ಇದೆ, 8 ಸೆಕೆಂಡ್ನ ನಿಯಮ ಉಲ್ಲಂಘನೆ ಇದೆ, 24 ಸೆಕೆಂಡ್ನ ನಿಯಮ ಉಲ್ಲಂಘನೆ ಇದೆ. ಇದರಲ್ಲಿ ಯಾವುದು ನಿಮಗೆ ಸುಲಭವಾಗಿ ನೆನಪಿಡ್ಲಿಕ್ಕಾಗತ್ತೆ ವಿದ್ಯಾರ್ಥಿಗಳು, ನೀವು ಅದನ್ನ ಪರೀಕ್ಷೆಯಲ್ಲಿ ಬರೀತೀರಾ. 24ನೇ ಪ್ರಶ್ನೆ, ಬ್ಯಾಡ್ಮಿಂಟನ್ ಆಟದಲ್ಲಿ ಬಳಸುವ ಉಪಕರಣಗಳನ್ನ ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. ಇದರಲ್ಲಿ 3-4 ಉತ್ತರಗಳಲ್ಲಿ ನೀವು ಬರೀಬೇಕು, ವಾಕ್ಯಗಳಲ್ಲಿ ಬರೀಬೇಕು ಅಂತ ಹೇಳಿದಾಗ ನೀವು ಶಟಲ್ ಕಾಕ್, ರ್ಯಾಕೆಟ್, ಜಾಳಿಗೆ, ಕಂಬಗಳು ಅಂತ ಒಂದು ವಾಕ್ಯವನ್ನು ಬರೀತೀರಿ. ಮತ್ತೆ ನೀವು ಏನ್ ಮಾಡ್ಬೇಕು ಅಂದ್ರೆ ಇದರಲ್ಲಿ ಶಟಲ್ ಕಾಕ್ ನಲ್ಲಿ ಒಟ್ಟು 16 ಗರಿಗಳಿದೆ, ಅದನ್ನ ನೀವು ಬರಿಬಹುದು. ರ್ಯಾಕೆಟ್ನ ಭಾಗಗಳನ್ನ ಹೆಡ್ ಇದೆ, ಅದರಲ್ಲಿ ಗ್ರಿಪ್ ಇದೆ, ಅವುಗಳನ್ನ ಬರೀಬಹುದು. ಅಥವಾ ನೀವು ಜಾಳಿಗೆಯ ಬಗ್ಗೆ ಬರೀಬಹುದು. ಉದಾಹರಣೆಗೆ ಜಾಳಿಗೆಯ ಬಗ್ಗೆ ನಾನು ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಜಾಳಿಗೆ 6.1 ಮೀಟರ್ ಉದ್ದ ಇರುತ್ತೆ, 76 ಸೆಂಟಿಮೀಟರ್ ಅಗಲ ಇರುತ್ತೆ. ಜಾಳಿಗೆಯಲ್ಲಿನ ಚೌಕದ ಅಳತೆ ಕನಿಷ್ಠ 15 ಮಿಲಿಮೀಟರ್ ಇರುತ್ತೆ, ಗರಿಷ್ಠ 20 ಮಿಲಿಮೀಟರ್ ಇರುತ್ತೆ. ಜಾಳಿಗೆಯ ಮೇಲಂಚು ಬಿಳಿಯ ಬಣ್ಣದಿಂದ ಕೂಡಿರ್ತದೆ, 7.5 ಸೆಂಟಿಮೀಟರ್ ಅಷ್ಟು ಅಗಲವನ್ನ ಅದು ಹೊಂದಿರ್ತದೆ. ಈ ರೀತಿ ನಾನು ಒಂದು 5-6 ವಾಕ್ಯವನ್ನ ಇಲ್ಲಿ ಕೊಟ್ಟಿದ್ದೇನೆ. ಇಲ್ಲಿ ನಿಮಗೆ ಯಾವುದು ನೆನಪಿರ್ತದೆ ಅದನ್ನ ನೀವು 3 ಅಥವಾ 4 ವಾಕ್ಯ ಬರೆದ್ರೆ ಸಾಕಾಗತ್ತೆ. ನೀವು ಶಟಲ್ ಕಾಕ್ ಬಗ್ಗೆಯೂ ಬರೀಬಹುದು, ರ್ಯಾಕೆಟ್ ಬಗ್ಗೆಯೂ ಬರೀಬಹುದು, ಅಥವಾ ಒಂದು ವಾಕ್ಯದಲ್ಲಿ ಕೇಳಿದ್ರೆ ನೀವು ಇಷ್ಟು ಮೇಲಿನ ಏನು ಉತ್ತರ ಇದೆ ಇಷ್ಟು ಬರೆದ್ರೆ ಸಾಕಾಗತ್ತೆ. ನೆಕ್ಸ್ಟ್ 25ನೇ ಪ್ರಶ್ನೆ, ಇಲ್ಲೂ ಕೂಡ ಅಪ್ಲಿಕೇಶನ್ ಟೈಪ್ ಪ್ರಶ್ನೆಯನ್ನು ಕೇಳಿದ್ದಾರೆ. ನಿನ್ನ ಗೆಳೆಯನಿಗೆ ನೀನು ಪ್ರಾಣಾಯಾಮ ಪೂರ್ವ ಸಿದ್ಧತೆಯ ಬಗ್ಗೆ ನೀಡುವ ಸಲಹೆಗಳೇನು? ನೀನು ಪ್ರಾಣಾಯಾಮ ಅವನು ಮಾಡ್ಲಿಕ್ಕೆ ಹೋಗ್ತಾನೆ, ನೀನೇನು ಸಲಹೆ ಕೊಡ್ತೀಯಾ
ಅದನ್ನು ನಾವು ಅಂದ್ಕೊಳ್ಬೇಕು. ನಾನು ಪ್ರಾಣಾಯಾಮ ಮಾಡುವಾಗ ನಾನು ಏನೇನು ಸಲಹೆಗಳನ್ನು, ವಿಷಯಗಳನ್ನು, ಅಂಶಗಳನ್ನು ಪಾಲಿಸ್ತೇನೆ, ಅದನ್ನೇ ಬೇರೆಯವರಿಗೆ ಸಜೆಷನ್ ಕೊಡ್ತೇನೆ. ಏನೇನದು? ಪ್ರಾತಃ ಕಾಲ ಅಥವಾ ಸಂಜೆಯ ಸಮಯ ಪ್ರಾಣಾಯಾಮ ಮಾಡಲು ಯೋಗ್ಯವಾಗಿದೆ. ಒಂದು ಸೂಕ್ತವಾದ ನೆಲಹಾಸಿನ ಮೇಲೆ ಪ್ರಾಣಾಯಾಮವನ್ನು ಮಾಡಬೇಕು. ಮೂರನೇದು ಮಲಮೂತ್ರ ವಿಸರ್ಜನೆ ಮುಗಿಸಿರ್ಬೇಕು. ಇದು 3 ಬರ್ತಾ ಸಾಕಾಗತ್ತೆ. ಒಂದು ವೇಳೆ ಇದೇ ಪ್ರಶ್ನೆಯನ್ನ 5-6 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದಾಗ ಇನ್ನು 2 ಪಾಯಿಂಟ್ ಅನ್ನು ಆಡ್ ಮಾಡಬಹುದು. ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡುವುದು ಸೂಕ್ತವಾಗಿರುತ್ತೆ. ಊಟ ಹಾಗೂ ಉಪಹಾರ ಸೇವಿಸಿದ ಸುಮಾರು 2 ಗಂಟೆ ನಂತರ ಅಭ್ಯಾಸ ಮಾಡಬೇಕು. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸಕಾರಾತ್ಮಕವಾದ ಭಾವನೆಗಳನ್ನು ಹೊಂದಿರುವಂತಹ ವ್ಯಕ್ತಿಗಳಲ್ಲಿ ನೀನು ಗುರುತಿಸುವಂತಹ ಪ್ರಮುಖ ಅಂಶಗಳು ಯಾವುವು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ಸಕಾರಾತ್ಮಕ ಭಾವನೆ ಅಂದ್ರೆ ಮಾನಸಿಕವಾಗಿ ಆರೋಗ್ಯವಂತನಾಗಿರ್ತಾನೆ, ಅವನಲ್ಲಿ ಏನೇನು ಅಂಶಗಳನ್ನ ನೀವು ನೋಡ್ತೀಯಾ ಅದನ್ನ ಬರಿಬೇಕು ವಿದ್ಯಾರ್ಥಿಗಳೇ. ಒಂದು, ಸ್ವತಂತ್ರವಾಗಿ ಅವರು ಕಾರ್ಯನಿರ್ವಹಿಸಬಲ್ಲ ಅನ್ನುವಂಥ ಆತ್ಮವಿಶ್ವಾಸವನ್ನ ಹೊಂದಿರ್ತಾರೆ. ಎರಡನೇದು, ಬದಲಾದ ಸನ್ನಿವೇಶಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನ ಅವರು ಹೊಂದಿರ್ತಾರೆ. ಮೂರನೇದು, ಭಾವನೆಗಳ ಮೇಲೆ ನಿಯಂತ್ರಣ ಹೊಂದಿರ್ತಾರೆ. ಇದು 3 ಬರೆದ್ರೆ ಸಾಕಾಗತ್ತೆ. ಮತ್ತು ಕೂಡ ಹೆಚ್ಚಿನ ಅಂಕಗಳಿಗೆ ಪ್ರಶ್ನೆಯನ್ನು ಒಂದು ವೇಳೆ ಕೇಳಿದ್ರೆ ನೀವು ಸಮಯ ಪ್ರಜ್ಞೆಯನ್ನು ಹೆಚ್ಚಿರ್ತದೆ ಅವರಲ್ಲಿ. ಸಮಾಜದಲ್ಲಿ ಉತ್ತಮ ನಾಗರಿಕನಾಗಿ ಬದುಕಲು ಸಹಕಾರವಾಗತ್ತೆ ಅನ್ನೋದು ಈ ಪಾಯಿಂಟ್ ಅನ್ನು ಕೂಡ ಅದು ಸೇರಿಸಬಹುದು. ಮುಂದಿನ ಪ್ರಶ್ನೆ, ಕ್ರೀಡಾಂಗಣದಲ್ಲಿ ನಿನ್ನ ಸ್ನೇಹಿತರು ಪ್ರಜ್ಞೆ ತಪ್ಪಿದಾಗ ನೀನು ಉಪಚರಿಸುವಂತಹ ಕ್ರಮಗಳೇನು? ಕ್ರಮ ಏನು? ಇದು ಪ್ರಥಮ ಚಿಕಿತ್ಸೆಗೆ ಸಂಬಂಧಪಟ್ಟ ಅಧ್ಯಾಯದ ಪ್ರಶ್ನೆಯಾಗಿದೆ. ಏನ್ ಮಾಡ್ತೀರಿ? ಪ್ರಜ್ಞೆ ತಪ್ಪಿದಾಗ ವೈದ್ಯರನ್ನ ಶೀಘ್ರವಾಗಿ ಕರೆ ಮಾಡುವಂತದ್ದು. ಇದು ಎಲ್ಲ ಸಂದರ್ಭದಲ್ಲಿಯೂ ಕೂಡ ಪ್ರಥಮ ಚಿಕಿತ್ಸೆಗೆ ಇದೊಂದು ಪಾಯಿಂಟ್ ಅನ್ನು ಕಾಮನ್ ಆಗಿ ಬರೀಬಹುದು. ಮೂರ್ಛೆ ಹೋದ ವ್ಯಕ್ತಿಯನ್ನ ಅಂಗಾತ ಮಲಿಸಬೇಕು. ಒಂದು ವೇಳೆ ಮುಖ ಕೆಂಪಾಗಿ ಇದ್ರೆ ತಲೆಯನ್ನ ಸ್ವಲ್ಪ ಎತ್ತಿ ಹಿಡಿಬೇಕಾಗತ್ತೆ. ಒಂದು ವೇಳೆ ವಾಂತಿ ಮಾಡ್ತಾ ಇದ್ರೆ ತಲೆಯನ್ನ ಪಕ್ಕಕ್ಕೆ ಸರಿಸಬೇಕಾಗತ್ತೆ. ವಾಂತಿ ಮಾಡ್ತಾ ಇದ್ರೆ ನಾವು ತಲೆಯನ್ನ ಮೇಲಕ್ಕೆ ಮಾಡಿ ಮಲಗಿಸಿದ್ರೆ ಆ ವಾಂತಿ ಅನ್ನುವಂಥದ್ದು ಶ್ವಾಸಕೋಶದ ಒಳಗಡೆ ಹೋಗಿ ಉಸಿರಾಟ ನಿಲ್ಲುವಂತ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ವಾಂತಿ ಮಾಡ್ತಾ ಇದ್ರೆ, ಫಿಟ್ಸ್ ಆಗಿದ್ರೆ, ಮೂರ್ಛೆ ರೋಗ ಬಂದಿದ್ರೆ ಅಂತ ಸಂದರ್ಭದಲ್ಲಿ ಪಕ್ಕಕ್ಕೆ ನಾವು ಬಾಗಿಸಬೇಕಾಗತ್ತೆ ಅಥವಾ ಪಕ್ಕಕ್ಕೆ ಮಲಗಿಸಬೇಕಾಗತ್ತೆ. ಇಲ್ಲಿ 3 ವಾಕ್ಯ ಅಥವಾ 4 ವಾಕ್ಯ ಬರುತ್ತೆ ಸಾಕಾಗತ್ತೆ. ಮುಂದಿನ ಪ್ರಶ್ನೆ 5-6 ವಾಕ್ಯದಲ್ಲಿ ಉತ್ತರಿಸಂತ ಇದೆ. ಒಟ್ಟು 4 ಪ್ರಶ್ನೆ ಇರುತ್ತೆ, 3 ಅಂಕ ಇರುತ್ತೆ, ಒಟ್ಟು 12 ಅಂಕ ಇರುತ್ತೆ. ಪ್ರಶ್ನೆ ಕೇಳಿದ್ದಾರೆ, ಹ್ಯಾಂಡ್ ಬಾಲ್ ಆಟವನ್ನು ಒಲಿಂಪಿಕ್ಸ್ ನಲ್ಲಿ ಸೇರಿಸಿಕೊಂಡಿರುವಂತಹ ಬಗೆ ಹೇಗೆ ಅಂತ ಕೇಳಿದ್ದಾರೆ. ಇದು 1936ರ ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪ್ರದರ್ಶನಕ್ಕೆ ಎಂದು ಹ್ಯಾಂಡ್ ಬಾಲ್ ಪಂದ್ಯಾಟವನ್ನು ಏರ್ಪಡಿಸಲಾಗಿತ್ತು. ಜರ್ಮನಿ ತಂಡದವರು ಈ ಪಂದ್ಯಾಟದಲ್ಲಿ ಗಮನಾರ್ಹ ಸಾಧನೆಯನ್ನ ತೋರ್ಪಡಿಸಿದಾದರೂ ಕೂಡ ಮುಂದಿನ ಒಲಿಂಪಿಕ್ಸ್ ನಲ್ಲಿ ಈ ಕ್ರೀಡೆಯನ್ನ ಅಂದ್ರೆ ಹ್ಯಾಂಡ್ ಬಾಲ್ ಆಟವನ್ನ ಸೇರ್ಪಡೆಗೊಳಿಸಲಿಲ್ಲ. 1972ರ ಮ್ಯೂನಿಚ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪುರುಷರಿಗಾಗಿ ಪ್ರಥಮ ಬಾರಿಗೆ ಅಧಿಕೃತವಾಗಿ ಈ ಒಂದು ಆಟವನ್ನ ಸೇರಿಸಲಾಯಿತು. ಮತ್ತೆ ನೆಕ್ಸ್ಟ್ ಯಾವಾಗ? ಮುಂದಿನ ಒಲಿಂಪಿಕ್ಸ್ ಅದು ನಡೆದಿರುವಂತದ್ದು ಮ್ಯಾಂಟ್ರಿಯಲ್ ಒಲಿಂಪಿಕ್ಸ್ ನಲ್ಲಿ. ಈ ರೀತಿ ಬರೀತೀರಿ. ಈ ಕ್ರೀಡೆಯನ್ನು 1976ರ ಮ್ಯಾಂಟ್ರಿಯಲ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮಹಿಳೆಯರಿಗಾಗಿ ಅಧಿಕೃತವಾಗಿ ಸೇರಿಸಲಾಯಿತು. ಇದಿಷ್ಟು ಉತ್ತರವನ್ನ ಬರೆದ್ರೆ ನಿಮ್ಗೆ ಸಂಪೂರ್ಣವಾದ ಅಂಕ ಸಿಗತ್ತೆ. 29ನೇ ಪ್ರಶ್ನೆ, ಬಾಸ್ಕೆಟ್ಬಾಲ್ ಆಟದಲ್ಲಿ ಅಗತ್ಯವಿರುವಂತಹ ಕ್ರೀಡೋಪಕರಣಗಳನ್ನ ಪಟ್ಟಿ ಮಾಡಿ. ಇದು 1 ಅಂಕಕ್ಕೆ ಕೇಳಿದ್ರೆ ನೀವು ನೇರವಾಗಿ ವಾಲಿಬಾಲ್, ಕಂಬ, ಜಾಳಿಗೆ ಇದನ್ನ ಬರೆದ್ರೆ ಸಾಕಾಗತ್ತೆ. ಒಂದು ವೇಳೆ 5-6 ವಾಕ್ಯದಲ್ಲಿ ಬರೀರಿ ಅಂತ ಹೇಳಿದಾಗ ನಾವು ಆ ಸಲಕರಣೆಗಳ ಬಗ್ಗೆ ಇನ್ನು ಹೆಚ್ಚಿನ ವಿಷಯವನ್ನು ತಿಳಿಸ್ಬೇಕಾಗತ್ತೆ. ಉದಾಹರಣೆಗೆ ಸಲಕರಣೆಗಳು ಚೆಂಡು ಗೋಲಾಕಾರವಾಗಿರುತ್ತೆ. ಒಂದು ಚೆಂಡನ್ನು ಬಳಸ್ತಾರೆ. ಅದು ಚರ್ಮ ಅಥವಾ ರಬ್ಬರ್ನಿಂದ ನಿರ್ಮಿಸಿರ್ತಾರೆ. ಚೆಂಡಿನೊಳಗಿನ ಗಾಳಿಯ ಒತ್ತಡವನ್ನು ಪರೀಕ್ಷಿಸಲಿಕ್ಕೆ ಅದನ್ನ ಸುಮಾರು 1.80 ಮೀಟರ್ ಎತ್ತರದಿಂದ ಬೀಳಿಸಿದಾಗ ಅದರ ಕೆಳಭಾಗ ಅನ್ನುವಂಥದ್ದು 1.2 ಮೀಟರ್ನಿಂದ 1.40 ಮೀಟರ್ನಷ್ಟು ಎತ್ತರಕ್ಕೆ ಪುಟಿಬೇಕಾಗತ್ತೆ. ಇದನ್ನು ಬರಿಬೇಕಾಗಿಲ್ಲ, ಬೇಕಾದ್ರೆ ಇದನ್ನು ಬಿಡಬಹುದು. ಚೆಂಡಿನ ಅಳತೆಯು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಬೇರೆ ಬೇರೆ ಇರುತ್ತೆ. ಇದನ್ನೆಲ್ಲ ಬರೀಬಹುದು ನೀವು. ಅದರ ತೂಕ 267 ಗ್ರಾಮ್ ಇರುತ್ತೆ. ಪುರುಷರಿಗೆ 650 ಗ್ರಾಮ್, ಅಂದ್ರೆ ಈ ಎರಡು 567ರಿಂದ 650 ಗ್ರಾಮ್ನಷ್ಟು ಇರಬೇಕು. ಮಹಿಳೆಯರಿಗೆ ಏನಾಗಿರುತ್ತೆ 510ರಿಂದ 567 ಗ್ರಾಮ್ನಷ್ಟು ತೂಕ ಇರುತ್ತೆ. ಅದರ ಸುತ್ತಳತೆಯನ್ನು ಕೂಡ ನಾವು ಬರಿಬಹುದು. 72.4ರಿಂದ 73.7ರವರೆಗೆ ಮಹಿಳೆಯರಿಗೆ, ಪುರುಷರಿಗಾದ್ರೆ 74.9ರಿಂದ 78 ಸೆಂಟಿಮೀಟರ್ ಇರುತ್ತೆ.
ಅದಾದ್ಮೇಲೆ ನಾವು ಕೋಟ್ ಬಗ್ಗೆ ಬರೀಬಹುದು. ಹಿಂಭಾಗದ ಹಲಗೆ ಅಡ್ಡವಾಗಿ 1.80 ಮೀಟರ್ ಹಾಗೂ ಲಂಬವಾಗಿ 1.05 ಮೀಟರ್ ಇರುತ್ತೆ. ಅದನ್ನು ಪಾರದರ್ಶಕವಾದ ವಸ್ತುವಿನಿಂದ ಮಾಡಿರ್ತಾರೆ. ಬಿಳಿ ಬಣ್ಣವನ್ನ ಹಚ್ಚಿರ್ತಾರೆ. ಗೆರೆಗಳು ಸ್ಪಷ್ಟವಾಗಿ ಕಾಣುವಂತೆ ಇರುತ್ತೆ. ಹಲಗೆ ಒಳಗೆ ಆಯತಾಕಾರದ ಅಡ್ಡವಾದ 59 ಸೆಂಟಿಮೀಟರ್ ಮತ್ತು ಲಂಬವಾಗಿ 45 ಸೆಂಟಿಮೀಟರ್ ಇರುತ್ತೆ. ಎಲ್ಲಾ ಗೆರೆಗಳ ಅಗಲ 5 ಸೆಂಟಿಮೀಟರ್ ಇರುತ್ತೆ. ಅದ್ರ ಜೊತೆಯಲ್ಲಿ ಬೇರೆ ಯಾವ ಉಪಕರಣ ಬಳಸ್ತಾರೆ? ಅದರಲ್ಲಿ ಗಡಿಯಾರವನ್ನು ಬಳಸ್ತಾರೆ, ತಪ್ಪು ಸೂಚಿಸುವಂತಹ ಫಲಕಗಳನ್ನು ಬಳಸ್ತಾರೆ, ಬಾಣದ ಗುರುತು ಬಳಸ್ತಾರೆ ಮತ್ತು ಅಂಕ ಪಟ್ಟಿಯನ್ನು ಬಳಸ್ತಾರೆ. ಇದಿಷ್ಟನ್ನ ನೀವು ಬರೀಬೇಕು. ಇದರಲ್ಲಿ 5-6 ವಾಕ್ಯ ಅಂದದ್ರಿಂದಾಗಿ ನಿಮಗೆ ಯಾವ ವಾಕ್ಯಗಳು ನೆನಪಿರ್ತದೆ ಅವುಗಳನ್ನು ನೀವು ಬರೀಬಹುದು ವಿದ್ಯಾರ್ಥಿಗಳೇ. ಬ್ಯಾಡ್ಮಿಂಟನ್ ಈ ಹೆಸರು ಹೇಗೆ ಬಂತು ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು ಕೂಡ ಬಹಳ ಒಂದು ರೋಚಕವಾಗಿರುವಂತಹ ಒಂದು ಚಿಕ್ಕ ಕಥೆ ರೀತಿಯಲ್ಲಿ ಇದೆ. ಅದನ್ನು ನಾವು ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು. 1873ರಲ್ಲಿ ಇಂಗ್ಲೆಂಡ್ನ ಗೌಸೆಸ್ಟರ್ ಪಿರಿಯಲ್ಲಿ, ಅದೊಂದು ಊರು ಗೌಸೆಸ್ಟರ್ ಪಿರಿ ಅಂತ, ಬ್ಯೂಪೋರ್ಟ್ ಡ್ಯೂಕ್ನ ಮನೆಯಲ್ಲಿ, ಈ ವ್ಯಕ್ತಿಯ ಹೆಸರು ಬ್ಯೂಪೋರ್ಟ್ ಡ್ಯೂಕ್, ಅವನ ಮನೆಯಲ್ಲಿ ಒಂದು ಸಂತೋಷ ಕೂಟವನ್ನ ಏರ್ಪಡಿಸಲಾಗಿರತ್ತೆ. ಅಂದ್ರೆ ಒಂದು ಪಾರ್ಟಿ ಮಾಡಲಾಗಿರತ್ತೆ. ಅಲ್ಲಿಗೆ ಆಗಮಿಸಿದ ಅತಿಥಿಗಳ ಮನೋರಂಜನೆಗಾಗಿ, ಅವರ ಮನೋಲ್ಲಾಸಕ್ಕಾಗಿ ಈ ಆಟವನ್ನ ಪ್ರಾರಂಭಿಸಿದ್ರು. ಆ ವ್ಯಕ್ತಿಯ ಹೆಸರೇನು? ಡ್ಯೂಕ್. ಆ ಡ್ಯೂಕ್ನ ಮನೆಯಾದ ಬ್ಯಾಡ್ಮಿಂಟನ್ ಹೌಸ್, ಆ ಮನೆ ಹೆಸರಾಗಿತ್ತು ಬ್ಯಾಡ್ಮಿಂಟನ್ ಹೌಸ್ ಅಂತೇಳಿ. ಆದದ್ರಿಂದಾಗಿ ಈ ಆಟ ಮೊದಲಿಗೆ ಆ ಒಂದು ಬ್ಯಾಡ್ಮಿಂಟನ್ ಹೌಸ್ ನಲ್ಲಿ ಆಡಿದ್ರಿಂದಾಗಿ ಇದಕ್ಕೆ ಬ್ಯಾಡ್ಮಿಂಟನ್ ಎನ್ನುವಂತ ಹೆಸರು ಬಂದಿದೆ. ಇದಿಷ್ಟನ್ನು ಸುಲಭವಾಗಿ ನೀವು ನೆನ್ಪಿಟ್ಕೊಳ್ಬಹುದು. ಮುಂದೆ ಬೇಕಾದ್ರೆ ಅದರಲ್ಲಿ 2-3 ವಾಕ್ಯವನ್ನು ಸೇರಿಸಬಹುದು. ಇದು 3 ಅಂಕಗಳಿಗೆ ಪರೀಕ್ಷೆ ಆಗಿರೋದ್ರಿಂದ, ಪ್ರಶ್ನೆ ಆಗಿರೋದ್ರಿಂದ. ಭಾರತದಲ್ಲಿ ಆಂಗ್ಲ ಸೈನ್ಯಾಧಿಕಾರಿಗಳು ಈ ಆಟವನ್ನ ಕಂಡುಕೊಂಡ್ರು. ಅದಾದ ಮೇಲೆ ಪೂನಾ, ಆಗ ಆ ಆಟಕ್ಕೆ ಪೂನಾ ಅಂತ ಕರೀತಾ ಇದ್ರು. ಕ್ರಮೇಣ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಫೆಡರೇಷನ್ ಸ್ಥಾಪನೆಗೊಂಡು ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಪ್ರಾರಂಭವಾಯಿತು. ಈ ಅಂಶಗಳನ್ನು ಕೂಡ ನೀವು ಇದಕ್ಕೆ ಸೇರಿಸಬಹುದು. 31ನೇ ಪ್ರಶ್ನೆ ಆಗಿತ್ತೆ, ಮಧ್ಯಮ ಮತ್ತು ದೂರದ ಓಟಗಳ ಸ್ಪರ್ಧೆಗಳು ಯಾವುದು ಅಂತ ಕೇಳಿದ್ದಾರೆ. ವಿದ್ಯಾರ್ಥಿಗಳೇ, ಓಟಗಳಲ್ಲಿ ಮಧ್ಯಮ ಮತ್ತು ದೂರದ ಓಟಗಳಿಗೆ ಹೆಚ್ಚಿನ ಮಹತ್ವ ಇದೆ. ಇದರಲ್ಲಿ ಕಷ್ಟ ಸಹಿಷ್ಣುತೆ ಜಾಸ್ತಿ ಬೇಕಾಗತ್ತೆ. ಎಂಡ್ಯೂರೆನ್ಸ್ ಅಂತ ನಾವೇನು ಹೇಳ್ತೇವೆ ಅದು ಜಾಸ್ತಿ ಬೇಕಾಗತ್ತೆ. ಈ ಅಂಶಗಳು ನಾವು ಸಾಮಾನ್ಯವಾಗಿ ಯಾವಾಗಲೂ ಹೇಳ್ತೇವೆ. ಇದರಲ್ಲಿ ಕೇಳಿರುವಂತ ಪ್ರಶ್ನೆ ಯಾವ ಸ್ಪರ್ಧೆಗಳಿವೆ ಅಂತ ಹೇಳಿ. 800 ಮೀಟರ್, 1500 ಮೀಟರ್, 3000 ಮೀಟರ್, ಇವುಗಳನ್ನ ಮಧ್ಯಮ ದೂರದ ಓಟಗಳು ಎಂದು ಕರೀತಾರೆ. ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಳ್ಳಿ, 100, 200, 400 ಮೀಟರ್ ವೇಗದ ಓಟಗಳು ಅಂತ ಕರೀತಾರೆ. 800, 1500, 3000 ಮೀಟರ್ ಓಟವನ್ನ ಇದು ಮಧ್ಯಮ ದೂರದ ಓಟಗಳು ಅಂತ ಕರೀತಾರೆ. ದೂರದ ಓಟಗಳು 5000 ಮೀಟರ್ ಓಟ, 10,000 ಮೀಟರ್ ಓಟ, ಗುಡ್ಡಗಾಡು ಓಟ, ಅರ್ಧ ಮ್ಯಾರಥಾನ್ ಓಟ. ಅರ್ಧ ಮ್ಯಾರಥಾನ್ ಅಂದ್ರೆ 21.098 ಕಿಲೋಮೀಟರ್ಗಳು. ಮ್ಯಾರಥಾನ್ ಓಟ ಅಂದ್ರೆ 42.195 ಕಿಲೋಮೀಟರ್. ಈ ಓಟಗಳು ದೂರದ ಓಟಗಳಾಗಿವೆ. ಇದೊಂದು 2-3 ವಾಕ್ಯಗಳಾದವು. ಅದಾದ ಮೇಲೆ ಇನ್ನೂ ಕೂಡ ಹೆಚ್ಚಿನ ವಾಕ್ಯಗಳನ್ನು ನೀವು ಇದಕ್ಕೆ ಸೇರಿಸಬಹುದು. ಯಾಕಂದ್ರೆ 3 ಅಂಕಗಳ ಪ್ರಶ್ನೆ ಆಗಿರೋದ್ರಿಂದ ನೀವಿಲ್ಲಿ ಕಾಣ್ತಾ ಇದ್ದೀರಿ. ನಾವು ಇನ್ನೂ ಕೂಡ ಹೆಚ್ಚಿನ ಅಂಶಗಳನ್ನ, ಪಾಯಿಂಟ್ಗಳನ್ನ ಸೇರಿಸಬಹುದು. 4 ಪ್ರಶ್ನೆ 3 ಅಂಕಗಳಿದ್ದು ಆಗಿರತ್ತೆ. ಏನು ಸೇರಿಸ್ತೀರಿ? ಮತ್ತೆ ನಾವೇನು ಸೇರಿಸಬಹುದು ಅಂದ್ರೆ, ಈ ಒಂದು ಪ್ರಶ್ನೆಗೆ ಇಲ್ಲಿ ನಾವು ಸ್ಪರ್ಧೆಯ ನಿಯಮಗಳನ್ನು ಸೇರಿಸಬಹುದು. ಉದಾಹರಣೆಗೆ, ಸಾಮಾನ್ಯವಾಗಿ ಈ ಸ್ಪರ್ಧೆಗಳನ್ನು ಗುಂಪುಗಳಲ್ಲಿ ಓಡಿಸಲಾಗತ್ತೆ. ಓಣಿಗಿಂತ ಓಡುವವರ ಸಂಖ್ಯೆ ಜಾಸ್ತಿ ಇರುತ್ತೆ. ತಮ್ಮ ಓಣಿಯಲ್ಲಿ ಓಡುವಂತ ಅವಶ್ಯಕತೆ ಇರುವುದಿಲ್ಲ. ಟ್ರ್ಯಾಕ್ನ ವಕ್ರಗೆರೆಯಿಂದ ಆರಂಭವಾಗುತ್ತೆ. ಇದನ್ನು ಡಯಾಗ್ನಲ್ ಆಕ್ಸಿಸ್ ಅಂತ ಕರೀತಾರೆ. ಸ್ಪರ್ಧೆ ನಿಯಮ 800 ಮೀಟರ್ ಹೊರತುಪಡಿಸಿ ಉಳಿದವುಗಳನ್ನೆಲ್ಲ ಗುಂಪುಗಳಲ್ಲಿ ಓಡಿಸ್ತಾರೆ. ಸ್ಪರ್ಧೆಯನ್ನು ನಡೆಸುವಾಗ ಟ್ರ್ಯಾಕ್ನಲ್ಲಿ ಸ್ಪರ್ಧೆಗಳು ಹೆಚ್ಚಾಗಿದ್ದಲ್ಲಿ ಹೀಟ್ಸ್ಗಳನ್ನ ಮಾಡ್ತಾರೆ. ಸ್ಪರ್ಧೆಗಳ ಸಂಖ್ಯೆ 12ಕ್ಕಿಂತ ಜಾಸ್ತಿ ಇದ್ರೆ 2 ಗುಂಪುಗಳನ್ನಾಗಿ ಮಾಡಿ ಏಕಕಾಲದಲ್ಲಿ ಓಡಿಸ್ತಾರೆ. ಈ ಅಂಶಗಳನ್ನು ನಾವು ಬರೀಬಹುದು. ವಿದ್ಯಾರ್ಥಿಗಳೇ, ಕೊನೆಯದಾಗಿ 2 ಪ್ರಶ್ನೆಗಳು 2 ಚಿತ್ರಗಳನ್ನ ಮಾಡ್ಲಿಕ್ಕೆ ಇರುತ್ತೆ. ಇದು ಬಹಳ ಮುಖ್ಯವಾಗಿರುವಂತಹದ್ದು. ಒಂದೊಂದು ಚಿತ್ರಕ್ಕೆ 4 ಅಂಕಗಳಿರುತ್ತೆ. ಇಲ್ಲಿ ಅಂದವಾದ ಚಿತ್ರವನ್ನ ಬಿಡಿಸಬೇಕು, ಅಳತೆಗಳನ್ನ ಬರಿಬೇಕು, ಭಾಗಗಳನ್ನ ಹೆಸರಿಸಬೇಕು. ಒಂದೊಂದಕ್ಕೆ 4 ಅಂಕ ಇದೆ. ಇಲ್ಲಿ ಕೇಳಿರುವಂತದ್ದು ವಾಲಿಬಾಲ್ ಅಂಕಣ. ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಅಂಕಣವನ್ನ ಡ್ರಾಯಿಂಗ್ ಮಾಡಿ, ಅಂದ್ರೆ ಬರೆದು ಅಂಕಣವನ್ನ ಪ್ರಾಕ್ಟೀಸ್ ಮಾಡಬೇಕು. ಉದಾಹರಣೆಗೆ ಇಲ್ಲಿ ನೀವು ಕಾಣ್ತಾ ಇರುವಂತದ್ದು ವಾಲಿಬಾಲ್ ಅಂಕಣ. ಇದು
ಅದರ ಅಗಲ ಅನ್ನುವಂಥದ್ದು 9 ಮೀಟರ್ ಆಗಿದೆ, ಉದ್ದ ಅನ್ನುವಂಥದ್ದು 18 ಮೀಟರ್ ಆಗಿದೆ. ಇದು ನೀವು ಕಾಣ್ತಾ ಇರುವಂಥದ್ದು 1 ಕೋಟಿನ ಉದ್ದ 9 ಮೀಟರ್, ಇಲ್ಲಿಂದ ಕೊನೆಗೆರೆಯಿಂದ ಮಧ್ಯದ ಗೆರೆವರೆಗೆ 9 ಮೀಟರ್, ಇಲ್ಲಿ 9 ಮೀಟರ್, ಇದು ಒಟ್ಟಾರೆ 18 ಮೀಟರ್ ಇದೆ. ಈ ತುದಿಯಿಂದ ಇಲ್ಲಿವರೆಗೆ 18 ಮೀಟರ್ ಇದೆ. ಅಗಲ ಅನ್ನುವಂಥದ್ದು 9 ಮೀಟರ್ ಇದೆ. ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಮಧ್ಯದ ಗೆರೆ. ಮಧ್ಯದ ಗೆರೆಯಿಂದ ಅಟ್ಯಾಕ್ ಲೈನ್ ಆಕ್ರಮಣ ಗೆರೆಗೆ 3 ಮೀಟರ್ ಇದೆ. ಇಲ್ಲಿ ಕಾಣ್ತಾ ಇದ್ದಾರೆ 3 ಮೀಟರ್ಸ್. ಇಷ್ಟು ಬರೆದ್ರೆ ಸಾಕಾಗತ್ತೆ. ಇಲ್ಲಿ ಎಕ್ಸ್ಟೆಂಡೆಡ್ ಲೈನ್ ಇದೆ, ಅಟ್ಯಾಕ್ ಲೈನ್ ಅಲ್ಲಿ ಎಕ್ಸ್ಟೆಂಡೆಡ್ ಲೈನ್ ಇದೆ, ಅದನ್ನ ಬರೀತೀರಿ. ನೀವು ಇಲ್ಲಿ ಅಳತೆಯನ್ನು ಬರೀತೀರಿ, ಅದಾದ ಮೇಲೆ ಗೆರೆಗಳನ್ನ ಪರಿಚಯಿಸ್ತೀರಿ. ಇದನ್ನ ಬದಿಗೆರೆ, ಇದು ಬದಿಗೆರೆ ಆಗಿರುತ್ತೆ, ಇದು ಮುಕ್ತಾಯ ಗೆರೆ ಆಗಿರುತ್ತೆ, ಎಂಡ್ ಲೈನ್, ಸೈಡ್ ಲೈನ್. ಇದು ಮಧ್ಯದ ಗೆರೆ ಆಗಿರುತ್ತೆ, ಮಿಡಲ್ ಲೈನ್. ಇದು ಆಕ್ರಮಣ ಗೆರೆ ಆಗಿರುತ್ತೆ. ನೀವು ಇಷ್ಟನ್ನು ಬರೆದ್ರೆ ನಿಮಗೆ ಸಂಪೂರ್ಣವಾದ ಅಂಕಗಳು ಸಿಗುತ್ತೆ. ಮುಂದಿನ ಪ್ರಶ್ನೆ ನೀವು ಇಲ್ಲಿ ಕಾಣ್ತೀರಿ, ಹಾಕಿ ಅಂಕಣವನ್ನ ಬರೀರಿ ಅಂತ ಕೇಳಿದ್ದಾರೆ. ಹಾಕಿ ಅಂಕಣವನ್ನ ನೀವು ನಲ್ಲಿ ನೆನ್ಪಿಟ್ಕೊಳ್ಬಹುದು, ಮೀಟರ್ನಲ್ಲಿ ನೆನ್ಪಿಟ್ಕೊಳ್ಬಹುದು, ಫೀಟ್ನಲ್ಲಿ ನೆನ್ಪಿಟ್ಕೊಳ್ಬಹುದು. ನಿಮಗೆ ಯಾವುದು ಸುಲಭವಾಗತ್ತೆ ಅದರಲ್ಲಿ ನೀವು ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾನು ಇಲ್ಲಿ ಕೊಟ್ಟಿರುವಂಥದ್ದು ಮೀಟರ್ಗಳಲ್ಲಿ ನನಗೆ ಸುಲಭ ಅಂತ ಅನಿಸ್ತು, ಆದ್ದರಿಂದಾಗಿ ನಾನು ಮೀಟರ್ನಲ್ಲಿ ಇಟ್ಟಿದ್ದೇನೆ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಏನಿದೆ ನಲ್ಲಿ ಇದೆ. ಒಂದು ವೇಳೆ ನಿಮಗೆ ಈಸಿ ಅಂತ ಆದರೆ ನೀವು ಅನ್ನ ನೆನ್ಪಿಟ್ಕೊಳ್ಬಹುದು. ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು 23 ಮೀಟರ್ಸ್ ಲೈನ್ ಇದೆ. ಇಲ್ಲಿ 22.90 ಮೀಟರ್ ಇರ್ತದೆ. ಈ ಸೆಂಟರ್ನಿಂದ 22.80 ಮೀಟರ್ ಇರುತ್ತೆ. ಇಲ್ಲಿಂದ 22.90 ಮೀಟರಿಗೆ ಬದಿಗೆರೆ ಅಂದ್ರೆ ಎಂಡ್ ಲೈನ್ ಇರುತ್ತೆ. ಇದು ಬದಿಗೆರೆ ಆಗಿದೆ. ಇದು ಸೈಡ್ ಲೈನ್ 91.40 ಮೀಟರ್ ಇರುತ್ತೆ. ಸೊ ಇಲ್ಲಿ ಕೆಲವೊಂದು ಗೆರೆಗಳನ್ನ ಕಾಣ್ತೀರಿ ನೀವು ಸೂಕ್ಷ್ಮವಾಗಿ. ನೀವು ಇಲ್ಲಿ ಇದು ಕಾಣ್ತಾ ಇರುವಂತದ್ದು ಗೋಲ್ ಪೋಸ್ಟ್. ಈ ಗೋಲ್ ಪೋಸ್ಟ್ ನಿಂದ ಇಲ್ಲಿ ಒಂದು ಡಿ ಅನ್ನ ನೀವು ಕಾಣ್ತೀರಿ. ಇದು 14.63 ಮೀಟರ್ನಷ್ಟು ದೂರಕ್ಕೆ ಇರುತ್ತೆ. ಇಲ್ಲಿ ನೀವು ಪೆನಲ್ಟಿ ಶೂಟ್ಔಟ್ ಅನ್ನು ಕಾಣ್ತೀರಿ. 0.15 ಸೆಂಟಿಮೀಟರ್ ಅಷ್ಟು ಅಗಲ ಇರುತ್ತೆ. ಓಕೆ, ಇಲ್ಲಿ ಪೆನಲ್ಟಿ ಸ್ಪಾಟ್ ಇಲ್ಲಿದೆ. ಓಕೆ, ಇದು ಪೆನಲ್ಟಿ ಸ್ಪಾಟ್ ಇಲ್ಲಿದೆ. ಇದು 6.40 ಮೀಟರ್ ಅಷ್ಟು ದೂರಕ್ಕಿರುತ್ತೆ. ಇಲ್ಲಿ ನೀವು ಕಾಣ್ತಾ ಇದ್ದೀರಿ, ಅಂದ್ರೆ 7 ನಷ್ಟು ದೂರಕ್ಕಿರುತ್ತೆ. ಎದುರಾಳಿಗಳು ತಪ್ಪನ್ನ ಎಸಗಿದಾಗ ಡಿ ಒಳಗಡೆ, ಅವಾಗ ಇಲ್ಲಿಂದ ನೇರವಾಗಿ ಗೋಲ್ ಪೋಸ್ಟ್ಗೆ ಹೊಡಿಲಿಕ್ಕೆ ಅವಕಾಶವನ್ನ ಕೊಡಲಾಗುತ್ತೆ. ಸೊ ಇದು 6.40 ಮೀಟರ್ ಅಷ್ಟು ದೂರಕ್ಕಿರುತ್ತೆ. ಸೊ ಇಲ್ಲಿ ಒಂದು ಗೆರೆ ಇರುತ್ತೆ, ಅದು 4.55 ಮೀಟರ್ ಇರುತ್ತೆ. ಸೊ ಇಲ್ಲಿ ಒಂದು ಎರಡನೇ ಗೆರೆಯನ್ನು ನೀವು ಕಾಣ್ತೀರಾ, 9.10 ಮೀಟರ್ನಷ್ಟು ದೂರಕ್ಕೆ ಇರುತ್ತೆ. ಸೊ ಈ ಡಿ ಇಂದ ಈ ಏನು ಡಾಟೆಡ್ ಲೈನ್ ಇದೆ, ಓಕೆ, ಇದು 5 ಮೀಟರ್ ಅಷ್ಟು ದೂರಕ್ಕೆ ಇರುತ್ತೆ. 5 ಮೀಟರ್ಸ್ ಅಂತರ ಇರುತ್ತೆ. ಇದು ಗೋಲ್ ಪೋಸ್ಟ್ 3.66 ಮೀಟರ್, 2.14 ಮೀಟರ್ ಅದರ ಉದ್ದ ಮತ್ತು ಅಗಲ ಆಗಿರುತ್ತೆ. ಸೊ ಈ ರೀತಿ ನೀವು ಕೋಟ್ ಅನ್ನು ಕೂಡ ಬರೆದು ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಬಹಳ ಸುಲಭವಾಗಿ ಪರೀಕ್ಷೆಯಲ್ಲೂ ಕೂಡ ಅದನ್ನ ಬರೀಲಿಕ್ಕೆ ಸಹಾಯ ಆಗತ್ತೆ. ನೀವು ಇಲ್ಲಿ ಏನ್ ಮಾಡಬೇಕು, ಒಂದು ಅಳತೆಗಳನ್ನ ಬರಿಬೇಕು, ಎರಡನೇದಾಗಿ ಗೆರೆಗಳನ್ನ ಪರಿಚಯಿಸಬೇಕು, ಮೂರನೇದಾಗಿ ಚಿತ್ರವನ್ನ ಬಿಡಿಸಬೇಕು. ಇಷ್ಟು ಬರೆದ್ರೆ ನಿಮಗೆ ಸಂಪೂರ್ಣವಾಗಿ 4ರಲ್ಲಿ 4 ಅಂಶಗಳು ಸಿಗುತ್ತೆ. ವಿದ್ಯಾರ್ಥಿಗಳೇ, ಇದಿಷ್ಟು 8ನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣವಾದ ಉತ್ತರಗಳು. 9ನೇ ತರಗತಿಯ ಉತ್ತರವನ್ನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದ ನಿಮ್ಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸ್ತಾ ಪರೀಕ್ಷೆಗೆ ಉತ್ತಮವಾದ ತಯಾರಿಯನ್ನ ನಡೆಸಿ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಇವತ್ತಿನ ಒಂದು ವಿಡಿಯೋವನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.